ನಂಗೆ ಗೊತ್ತು ಕಣೋ, ರೋಡ್ ಎಲ್ಲ ತಮಾಷೆ ಮಾಡಿದ್ಕೆ ಬೇಜಾರಾಗಿದ್ಯಾ ಅಂತ. ಸಾರಿ ಕಣೋ, ನಾನು ಕೂಡ ತಮಾಷೆ ಮಾಡ್ದೆ. ಅಲ್ಲ ಕಣೋ, ಇದಕ್ಕೆಲ್ಲ ಯಾರ್ಯಾರು ಬೇಜಾರಾಗ್ತಾರಾ? ಸ್ಕೂಲ್ ಅಂದ್ಮೇಲೆ ಇದೆಲ್ಲ ಕಾಮನ್ ತಾನೆ. ಅದು ಹಾಗಲ್ಲ ಕಣೋ. ಮಾವ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿದ್ದಾಯ್ತು. ಇವಾಗ ಮಾವ ಜೀವ ಅಂತ ಹೇಳಿದ್ರೆ ನಾನು ನಂಬಲ್ಲ. ಯಾರು ಬಂದ್ರು ಕೊಡ್ತಾ ಇರೋದು. ಮಾವ ಬಂದಿದ್ದಾರೆ. ಮಾವ ಅಪ್ಪ ಅಂತ ಮಂಗ ಮಾಡಿದ್ ಸಾಕು. ಈಗ ಯಾರು ಬಂದ್ರು ನಾನು ನಂಬಲ್ಲ. ನಾನ್ ಬಂದು ನಿಂತ್ಕೊಂಡ್ರು ಮುಟ್ಕೊಡ್ತೀಯೋ? ಖಂಡಿತ ಕೊಡ್ತೀನಿ. ಓ ಅಯ್ಯಪ್ಪ ಅಪ್ಪ ಅಪ್ಪ ನಾನು ಅಡ್ಗೆ ಏನೋ ಹೇಳ್ತಾ ಇದ್ದೆ, ಯಾಕೆ ಸುಮ್ಮನೆ? ಅಪ್ಪ ನೀವ್ಯಾಕೆ ಬಂದ್ರಿಪ್ಪ? ಅದೇನೋ ಚಾಲೆಂಜ್ ಆಗ್ತಿದ್ದೀರಪ್ಪ, ಅವಾಗ್ಲೇ ಬಂದೆ. ಚಾಲೆಂಜಾ? ಏನ್ ಚಾಲೆಂಜಪ್ಪ? ನಾನೇನೋ ಹೇಳಿಲ್ವಲ್ಲ. ಎಲ್ಲ ನೋಡ್ದೆ ಕಣಪ್ಪ. ಏನೋ ಕೆಲಸ ಮಾಡ್ತಿದ್ದಲ್ಲಿ ಡಿಸ್ಟರ್ಬ್ ಮಾಡ್ತಿದ್ಯಾ? ಇಲ್ಲಪ್ಪ, ಹಾಗೇನಿಲ್ಲ. ಪೂಜಾ, ನಿನ್ ಕೆಲಸ ನೀನ್ ಮಾಡ್ಕೊಳಮ್ಮ. ಈ ತರ್ಲೆನ ನಾನ್ ಕರ್ಕೊಂಡು ಹೋಗ್ತೀನಿ. ಹಾಗೆ ವಾರಿಜಾಗೆ ಸ್ವಲ್ಪ ಬೇಗ ತಿಂಡಿ ಮಾಡ್ಕೊಂಡ್ ಬರಕ್ ಹೇಳಮ್ಮ. ಅಪ್ಪ ಇವತ್ತು ವಾರಿಜಕ್ಕ ತಿಂಡಿ ಮಾಡ್ತಿಲ್ಲ. ವಾರಿಜ ತಿಂಡಿ ಮಾಡಲ್ವಾ? ಯಾಕೆ ಅಂತಂದ್ರೆ ಇವತ್ತು ತಿಂಡಿನ ಪೂಜನೆ ಮಾಡ್ತಿದ್ದಾರೆ. ಹೌದೇನಮ್ಮ ಪೂಜಾ? ಒಳ್ಳೇದಾಯ್ತು. ಏನ್ ತಿಂಡಿ ಮಾಡ್ಬೇಕು ಅನ್ಕೊಂಡಿದೀಯಾ? ಮಾವ, ರೈಸ್ ಬಾತ್ ಮಾಡೋಣ ಅಂತ ಅನ್ಕೊಂಡಿದೀನಿ. ರೈಸ್ ಬಾತಾ? ಬೇಡ, ನೆನ್ನೆನೂ ಅದನ್ನೇ ತಿಂದಿದೀವಿ, ಮತ್ತೆ ತಿನ್ನಕ್ ಬೋರು. ಬೇರೆ ಏನಾದ್ರು ಮಾಡು. ಕನ್ನಿಕಾ, ಅವಳಿಗೆ ಏನ್ ಮಾಡಕ್ ಬರುತ್ತೋ ಅದು ಮಾಡ್ಲಿ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿನ್ಕೋ. ಪೂಜಾ, ಅದೇನ್ ಮಾಡ್ಬೇಕು ಅಂತೀಯೋ ಮಾಡ್ಕೋ, ಪರವಾಗಿಲ್ಲ. ತರ್ರೆ ನಿನ್ ಬಾರ. ಅಪ್ಪ ಅಪ್ಪ ಅದು ಪೂಜಂಗೆ ಅಡ್ಗೆಗೆ ಸಹಾಯ ಮಾಡ್ಬೇಕು ಅಂತ. ಹೌದಪ್ಪ, ನೀನ್ ಏನ್ ಮಾಡ್ತಿದ್ ನಾನು ಕಂಡಿದ್ದೀನಪ್ಪ. ಬಾ ಅಪ್ಪ ಬಾರೋ. ಕೇಳಿಸ್ಕೊಂಡ್ರಾತೆ ಡ್ಯಾಡ್ ಹೇಗೆ ಅವಳನ್ನ ವಹಿಸ್ಕೊಂಡು ಮಾತಾಡಿದ್ರು ಅಂತ. ಇನ್ನೇನಾದ್ರೂ ಅವಳ ಅಡ್ಗೆ ಚೆನ್ನಾಗಿ ಮಾಡ್ಬಿಟ್ರೆ ಅವಳನ್ನ ಹಿಡಿಯಕ್ಕಾಗಲ್ಲ. ಅಡಿಗೆ ಚೆನ್ನಾಗಿ ಮಾಡಿದ್ರೆ ಅಲ್ವಾ ಕನಿಕಾ? ಒಡೆಯು ಮೀನತ್ತೆ. ಅವಳು ಮಾಡೋ ಅಡಿಗೆನ ಯಾರು ತಿನ್ನೋಕ್ಕಾಗ್ಬಾರ್ದು, ಹಾಗೆ ಮಾಡ್ಬೇಕು. ಏನ್ ಮಾಡೋದು? ತನ್ಮಯ್, ರನ್ನಿಂಗ್ ಈವೆಂಟ್ಸ್ ಅಲ್ಲಿ ಫಸ್ಟ್ ಬರ್ಬೇಕು, ಲಾಸ್ಟ್ ಅಲ್ಲ. ನಂಗೆ ಗೊತ್ತು ಕಣೋ, ರೋಡ್ ಎಲ್ಲ ತಮಾಷೆ ಮಾಡಿದ್ಕೆ ಬೇಜಾರಾಗಿದ್ಯಾ ಅಂತ. ಸಾರಿ ಕಣೋ, ನಾನು ಕೂಡ ತಮಾಷೆ ಮಾಡ್ದೆ. ಅಲ್ಲ ಕಣೋ, ಇದಕ್ಕೆಲ್ಲ ಯಾರ್ಯಾರು ಬೇಜಾರಾಗ್ತಾರಾ? ಸ್ಕೂಲ್ ಅಂದ್ಮೇಲೆ ಇದೆಲ್ಲ ಕಾಮನ್ ತಾನೆ. ಅದು ಹಾಗಲ್ಲ ಕಣೋ. ಯಾಕೋ ಎಲ್ಲರೂ ಇಷ್ಟೊಂದು ಖುಷಿ ನೋಡೋಗ್ತಿದ್ದಾರೆ. ನೋಟಿಸ್ ಬೋರ್ಡ್ ಅಲ್ಲಿ ಪ್ರಜ್ವಲ್ ಫೋಟೋ ಹಾಕಿದ್ದಾರೆ. ಮೊನ್ನೆ ಕಾಂಪಿಟೇಷನ್ ಅಲ್ಲಿ ವಿನ್ ಆದ್ನಲ್ಲ ಅವಂದು. ಬಾ ನೋಡ್ಕೊ ಬರೋಣ. ತನ್ಮಯ್ ಬಾರ ಹೋಗ್ಬೇಡ. ಏನ್ ನಂಗೆ ಇಂಟ್ರೆಸ್ಟ್ ಇಲ್ಲ, ನೀನ್ ಹೋಗು. ಬಾರ ಹೋಗ್ಬೇಡ. ಅಲ್ಲ, ನಮ್ ಸ್ಕೂಲಲ್ಲಿ ಬಾಕ್ಸಿಂಗ್ ಕೋಚೇ ಇಲ್ವಲ್ಲ? ಚರಣ ಇಲ್ಲ, ಅವ್ರಪ್ಪ ಎಲ್ಲೋ ಹೊರಗಡೆ ಕೋಚಿಂಗ್ ಹಾಕಿದ್ರಂತೆ. ತುಂಬಾ ಒಳ್ಳೆ ಕೋಚಿಂಗು, ಅಲ್ಲಿ ಕಲ್ತಿದ್ದು. ನೋಡ್ತಾ ಇರೋ ಚರಣ್, ಈ ಬೋರ್ಡ್ ಮೇಲೆ ನನ್ ಫೋಟೋ ಬಂದೇ ಬರುತ್ತೆ. ತನ್ಮಯ್, ಈ ನೋಟಿಸ್ ಬೋರ್ಡ್ ಮೇಲೆ ನಿನ್ ಫೋಟೋ ಬರುವಷ್ಟು ಅಚೀವ್ಮೆಂಟ್ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದೇ ನೋಟಿಸ್ ಬೋರ್ಡ್ ಕೆಳಗೆ ನೀಲ್ ಡೌನ್ ಆಗಿ ಕೂರುವಷ್ಟು ಖಂಡಿತವಾಗ್ಲೂ ಅಚೀವ್ಮೆಂಟ್ ಮಾಡೇ ಮಾಡ್ತೀಯ. ನೋಡ್ತಾ ಇರು. ಅಪ್ಪ
ಇವತ್ತು ನಿಮ್ಮ ಸೊಸೆ ಕೈಯಾರೆ ರೈಸ್ ಬಾತ್ ಮಾಡಿದಾಳೆ, ತಿಂದು ಹೇಗಿದೆ ಅಂತ ಹೇಳಿ. ಬೇಗ ತರೋದಕ್ಕೆ ಹೇಳು, ಹೊಟ್ಟೆ ತಾಳ ಆಗ್ತಾ ಇದೆ. ನನ್ನ ಸೊಸೆ ಮಾಡಿರೋ ರೈಸ್ ಬಾತ್ನ ಇವತ್ತು ಸರ್ ಯಾಕೆ ಬ್ಯಾಟಿಂಗ್ ಮಾಡ್ತೀನಿ ಮಾಡಿ. ಪೂಜಾ ಬಾ 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 ಬಾ. ನಿಧಾನ. ಯಾಕಮ್ಮ ಪೂಜಾ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀಯಾ? ಅದು ಏನಿಲ್ಲ ಮಾವ, ಫಸ್ಟ್ ಟೈಮ್ ರೈಸ್ ಬಾತ್ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ಗೊತ್ತಿಲ್ಲ ಅದಕ್ಕೆ. ಅಯ್ಯೋ ಬಿಡಮ್ಮ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ಚೆನ್ನಾಗಿ ಮಾಡಿರ್ತೀಯ. ಬಿಡಿಸು ಬಿಡಿಸು. ಪೂಜಾ ನನಗ್ ಮಾತ್ರ ಯಾಕೆ ಬಿಡ್ತಿದ್ಯಾ? ಅಪ್ಪಗೂ ಬಡ್ಸು. ಕಿಶನ್, ನೀನ್ ಮೊದ್ಲು ತಿಂದು ನೋಡು, ಆಮೇಲೆ ಮಾವಂಗ್ ಬಡಿಸ್ತೀನಿ. ಪೂಜಾ ಚೆನ್ನಾಗೇ ಮಾಡಿರ್ತೀಯ, ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಿದ್ಯಾ ನೀನು? ಅಪ್ಪಂಗೂ ಬಡ್ಸು. ಕಿಶನ್ ಪ್ಲೀಸ್, ನೀನೊಂದ್ಸಲ ತಿನ್ಬಿಟ್ಟು ಹೇಳು, ಅವಾಗ ನಂಗೆ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ. ಸರಿ ಆಯ್ತು. ಪೂಜಾ ಏನಿದು ಹೀಗಿದೆ? ಕನಿಕಾ, ಹೋಗಿ ಹುಳಿ ರೆಡಿ ಮಾಡ್ಕೊಂಡು. ಕನಿಕಾ, ನೋಡ್ತಾ ಇರು, ಪೂಜನ್ಗೆ ಇನ್ ಮುಂದೆ ಏನೇನ್ ಮಾಡ್ತೀನಿ ಅಂತ. ಇವಾಗ ಶುರು ಮಾರಿ ಹಬ್ಬ. ಈ ಗುಂಡಣ್ಣ ಬಂದ್ಯಾ? ಹೇಗಿತ್ತು ಶಾಲೆ ಇವತ್ತು? ಚೆನ್ನಾಗಿತ್ತಾ? ಯಾಕೋ ಏನು ಮಾತಾಡ್ತಾ ಇಲ್ಲ, ಏನಾಯ್ತು? ಈ ಹುಡುಗ ಒಬ್ಬ ಕೆಲವು ಸಲ ಬಾಯೇ ಮುಚ್ಚಲ್ಲ ಅಂತಾನೆ, ಇನ್ ಕೆಲವು ಸಲ ಬಾಯೇ ತೆಗೆಯಲ್ಲ ಅಂತಾನೆ. ಒಳ್ಳೆ ಹುಡುಗ. ಏನು ಗುಂಡಣ್ಣ ಇದು? ಸ್ವಲ್ಪನೂ ತಿಂದಿಲ್ವಲ್ಲ, ಹಾಗೆ ಇದೆ ಎಲ್ಲ. ಏನಾಗಿದೆ ನಿನ್ಗೆ? ಯಾಕೆ ಕೂತ್ಕೊಂಡಿದ್ಯಾ? ಅಲ್ಲ, ಮಾತಾಡ್ಸಿದ್ರು ಮಾತಾಡ್ತಾನೆ ಇಲ್ವಲ್ಲ. ಏನು ತಿಂದಿಲ್ವಲ್ಲೋ, ಹಾಗೆ ತಂದಿದ್ಯಲ್ಲ, ಯಾಕೋ ಹೀಗ್ ಮಾಡ್ತಿದ್ಯಾ? ಗುಂಡ ನಿನ್ನೆ ಕೇಳ್ತಾ ಇರೋದು. ಯಾಕೆ ಸುನಂದ, ಏನಾಯ್ತು? ಯಾಕೆ ಕಿರ್ಚಾಡ್ತಿದ್ದೀರಾ? ನೋಡಿ ಬಿಕ್ತಿಯಮ್ಮ, ಬಂದಾಗಿಂದ ಮಾತಾಡ್ಸ್ತಾ ಇದ್ದೀನಿ, ಏನು ಮಾತಾಡ್ತಾ ಇಲ್ಲ. ನೋಡಿ ಊಟದ ಡಬ್ಬಿನ ಹಾಗೆ ತಂದಿದ್ದಾನೆ, ಏನು ತಿಂದಿಲ್ಲ. ಯಾಕೋ ಗುಂಡಣ್ಣ, ಏನಾಯ್ತು? ಅಯ್ಯೋ ಸುಮ್ನೆ ಇರಿಟೇಟ್ ಮಾಡ್ಬೇಡಿ, ನನಗೆ ಒಬ್ನೇ ಇರಕ್ ಬಿಡಿ. ಏಯ್ ಗುಂಡಣ್ಣ, ಅವ್ನು ಯಾಕೋ ಸ್ವಲ್ಪ ಕೋಪದಲ್ಲಿದ್ದಾನೆ. ಭಾಗ್ಯ ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿಸ್ಬಿಡಿ. ಏ ಕಿಶನ್,
ತಮಾಷೆ ಮಾಡ್ತಿಲ್ಲ ತಾನೇ ನೀನು? ಅಯ್ಯೋ ಇಲ್ಲಪ್ಪ, ಅದು ಉಪ್ಪು ಮತ್ತೆ ಹುಳಿ ಸಿಕ್ಕಾಪಟ್ಟೆ ಆಗಿದೆ, ಬಾಯಿಗಿಡಕ್ಕಾಗ್ತಿಲ್ಲ. ಹೌದಾ? ಇರಮ್ಮ ಪೂಜಾ, ನಾನೇ ಒಂದ್ಸರಿ ಟೇಸ್ಟ್ ಮಾಡ್ತೀನಿ. ಇರಿಯಪ್ಪ ನೋಡಿ. ಹೌದಮ್ಮ ಪೂಜಾ, ಉಪ್ಪು ಹುಳಿ ಸ್ವಲ್ಪ ಜಾಸ್ತಿನೇ ಆಗಿದೆಯಮ್ಮ. ಪೂಜಾ ನೋಡ್ಕೊಂಡ್ ಮಾಡ್ಬೇಕು ತಾನೆ, ಉಪ್ಪು ಹುಳಿ ಸಿಕ್ತು ಅಂತ ಸುರಿದ್ ಬಿಡೋದಾ? ನೀನ್ ಮಾಡ್ತಿರೋ ಅಡುಗೆಗೋಸ್ಕರ ಎಷ್ಟೊಂದ್ ಜನ ಕಾಯ್ತಿದಾರೆ ಗೊತ್ತಾ? ಕೇರ್ಫುಲ್ ಆಗಿ ಮಾಡ್ಬೇಕು ತಾನೆ. ಕಿಶನ್, ಏನೇನು ಹೇಳ್ಬೇಡ ನೀನು. ಪೂಜಾ ಮರಿ, ಅಳೋಂಥದ್ದು ಏನು ಆಗಿಲ್ಲ. ಕಿಶನ್ ಏನೋ ಹೇಳ್ದ ಅಂತ ನೀನೇನು ತಲೆ ಕೆಡ್ಸ್ಕೊಬೇಡ. ಇಲ್ಲ ಮಾವ, ಕಿಶನ್ ಹೇಳಿದ್ದು ಸರಿಯಾಗೇ ಇದೆ. ಎಲ್ರು ನನ್ನ ನಂಬ್ಕೊಂಡು ಕಾಯ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಮಾಡೋದು ನನ್ನ ಕರ್ತವ್ಯ. ನೋಡಮ್ಮ ಪೂಜಾ, ನೀನ್ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಆಗಿದ್ದಾಗೋಯ್ತು, ಬಿಟ್ಬಿಡೋದನ್ನ. ತಪ್ಪು ಅಂತ ನಾನು ಹೇಳೋದಿಲ್ಲ. ಅಡಿಗೆ ಮಾಡುವಾಗ ಈ ತರ ಸಹಜವಾಗಿ ಆಗುತ್ತಪ್ಪ, ಏನ್ ಮಾಡಕ್ಕಾಗುತ್ತೆ? ಇವತ್ತು ಚೆನ್ನಾಗಾಗಿಲ್ಲ ಅಂದ್ರೆ ಏನಂತೆ, ನಾಳೆ ಚೆನ್ನಾಗಾಗುತ್ತೆ. ತಲೆ ಕೆಡ್ಸ್ಕೊಬೇಡ. ಆದ್ರೆ ನೀವು ಇವಾಗೆಲ್ಲ ಏನ್ ತಿಂತೀರಾ ಮಾವ? ಕನ್ನಿಕಾಗಿ ಹೇಳಿ ಏನಾದ್ರೂ ಆರ್ಡರ್ ಮಾಡಿಸ್ತೀನಿ ಬಿಡಮ್ಮ, ನೀನೇನು ಯೋಚನೆ ಮಾಡಬೇಡ. ಅದು ಮಾವ, ಹೇಳಿದ್ದಲ್ಲಮ್ಮ, ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ. ಹೋಗು ನೀನು, ಹೋಗು. ಇವತ್ತೇನೇ ಆದ್ರೂ ಸರಿ, ಈ ದುಡ್ಡನ್ನ ಆದಿ ಅವ್ರಿಗೆ ವಾಪಸ್ ಕೊಟ್ಟು ಹೋಗ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸಾರಿ ಮೇಡಮ್, ಅವತ್ತು ನಿಮ್ಗೆ ಹೊರಡೆ ಬಿಡೋದಕ್ಕೆ ತುಂಬಾ ತತಾಯಿಸ್ಬಿಟ್ಟೆ. ಅಯ್ಯೋ, ಅದಕ್ಕೆಲ್ಲ ಯಾಕಣ್ಣ ಸಾರಿ ಕೇಳ್ತಾ ಇದೀರಿ? ನಿಮ್ ಕೆಲ್ಸನ ನೀವ್ ಮಾಡಿದ್ರಿ ಅಷ್ಟೇ, ನನಗೆ ಯಾವ ಬೇಜಾರು ಇಲ್ಲ. ಒಳಗೆ ಹೋಗ್ಬೋದಾ? ಹೌದು, US ಅಂತೂ ವೀಸಾ ರೆಸ್ಟ್ರಿಕ್ಷನ್ಸ್ ತುಂಬಾ ಇದೆ ಈ ನಡುವೆ. ಆಕ್ಚುಲಿ ನೀವು ಯಾವ್ದೋ ಒಂದು ಹಾಲಿಡೇ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ? ಹೋಗ್ಬೇಕಂತ ಇತ್ತು, ಬಟ್ ಮಗುಗೆ ಅವತ್ತು ಹಾಗಾಯ್ತಲ್ಲ, ಹೋಗೋದು ಕ್ಯಾನ್ಸಲ್ ಆಯ್ತು. ಅರೆ, ಭಾಗ್ಯ ಅಲ್ವಾ ಅದು? ಹಾಯ್ ಭಾಗ್ಯ. ನಮಸ್ತೆ ಸರ್. ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಆರಾಮಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವೇನ್ ಈ ಕಡೆ? ಏನಿಲ್ಲ, ಆದಿ ಸರ್ನ ಭೇಟಿ ಆಗೋಣ ಅಂತ ಬಂದಿದೆ. ಓ ಹೌದಾ, ಬನ್ನಿ, ಮೀಟಿಂಗ್ ರೂಮ್ ಬಂದಿದ್ದಾರೆ. ಭಾಗ್ಯ ಅವರೇ, ಏಯ್, ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮತ್ತೆ ಮತ್ತೆ ಇಲ್ಲೇ ಬಂದು ಒಕ್ಕರ್ಸ್ಕೊತಿದ್ಯಲ್ಲ ನನ್ನ ಜೀವನ ಹಾಳು ಮಾಡೋದಕ್ಕೆ. ನೋಡಿ, ನಾನು ನಿಮ್ ಥರ ಅಲ್ಲ. ಇನ್ನೊಬ್ರ ಜೀವನ ಹಾಳು ಮಾಡಿ ನನಗೇನು ಆಗ್ಬೇಕಾಗೂ ಇಲ್ಲ. ನಾನು ಆದಿ ಅವ್ರ ಹತ್ರ ಮಾತಾಡಕ್ ಬಂದಿದ್ದೀನಿ, ಅವ್ರನ್ನ ಭೇಟಿ ಮಾಡಿ ಹೊರಡ್ತೀನಿ ಅಷ್ಟೇ.